ಕೆಜಿಎಫ್ ಅಲ್ಟ್ರಾ ಮ್ಯಾರಥಾನ್ 2026 ಸಾವಿರಾರು ಓಟಗಾರರು ಭಾಗವಹಿಸಲಿದ್ದಾರೆ. ತಂಗವೇಲ್ ಚಿನ್ನದ ಗಣಿಗಳಿಗೆ ವಿಶ್ವಪ್ರಸಿದ್ಧವಾಗಿರುವ ಈ ಐತಿಹಾಸಿಕ ನಗರವು ಈಗ ಕ್ರೀಡಾ ಕ್ಷೇತ್ರದಲ್ಲಿ ಹೊಸ ಇತಿಹಾಸವನ್ನು ರಚಿಸಲು ಸಿದ್ಧವಾಗಿದೆ. ಜುಲೈ 12, 2026 ರಂದು ತಂಗವೇಲ್ನಲ್ಲಿ ಕೆಜಿಎಫ್ ಅಲ್ಟ್ರಾ ಮ್ಯಾರಥಾನ್ 2026 ಎಂಬ ಗ್ರ್ಯಾಂಡ್ ಮ್ಯಾರಥಾನ್ ನಡೆಯಲಿದೆ. ಈ ಕಾರ್ಯಕ್ರಮವನ್ನು ಬೆಸ್ಟ್ ಬಿಯಾಂಡ್ ಎಕ್ಸಲೆನ್ಸ್ ಸ್ಪೋರ್ಟ್ಸ್ ಟ್ರಸ್ಟ್ ಆಯೋಜಿಸುತ್ತಿದೆ. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ, ಕೋಲಾರ ಜಿಲ್ಲಾಡಳಿತ, ಯುವಜನ ಕಲ್ಯಾಣ ಮತ್ತು ಕ್ರೀಡಾ ಇಲಾಖೆ ಮತ್ತು ಟಿಕೆಆರ್ ಫೌಂಡೇಶನ್ ಜಂಟಿಯಾಗಿ ಈ ಭವ್ಯ ಕ್ರೀಡಾ ಉತ್ಸವವನ್ನು ಆಯೋಜಿಸುತ್ತಿವೆ. ಆರೋಗ್ಯ, ಮಾನಸಿಕ ಶಕ್ತಿ ಮತ್ತು ಪರಿಶ್ರಮವನ್ನು ಉತ್ತೇಜಿಸಲು ನಡೆಸಲಾಗುತ್ತಿರುವ ಈ ಅಲ್ಟ್ರಾ ಮ್ಯಾರಥಾನ್ನಲ್ಲಿ ಎಲ್ಲಾ ವಯಸ್ಸಿನ ಜನರು ಭಾಗವಹಿಸಲು ಒಟ್ಟು 6 ವಿಭಾಗಗಳಿವೆ. 70 ಕಿಲೋಮೀಟರ್, 50 ಕಿಲೋಮೀಟರ್, 25 ಕಿಲೋಮೀಟರ್, 12, 5 ಕಿಲೋಮೀಟರ್, 5 ಕಿಲೋಮೀಟರ್ ಮತ್ತು 3 ಕಿಲೋಮೀಟರ್ ಫನ್ ರನ್. ಕರ್ನಾಟಕದಿಂದ ಮಾತ್ರವಲ್ಲದೆ ಭಾರತದ ವಿವಿಧ ರಾಜ್ಯಗಳಿಂದಲೂ ಸಾವಿರಾರು ಓಟಗಾರರು ಈ ಮ್ಯಾರಥಾನ್ನಲ್ಲಿ ಭಾಗವಹಿಸುವ ನಿರೀಕ್ಷೆಯಿದೆ. ವೃತ್ತಿಪರ ಕ್ರೀಡಾಪಟುಗಳಿಂದ ಹಿಡಿದು ಈವೆಂಟ್ಗೆ ಮುಕ್ತವಾಗಿದೆ. ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳು, ಯುವಕರು, ಮಹಿಳೆಯರು ಮತ್ತು ಸಾರ್ವಜನಿಕರು ಸೇರಿದಂತೆ ತಮ್ಮ ಕುಟುಂಬಗಳೊಂದಿಗೆ ಭಾಗವಹಿಸಲು ಬಯಸುತ್ತಾರೆ. ಓಟವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ಪ್ರತಿಯೊಬ್ಬ ಕ್ರೀಡಾಪಟುವಿಗೆ ಫಿನಿಷರ್ ಪದಕವನ್ನು ನೀಡಲಾಗುವುದು. ಇದಲ್ಲದೆ ಸಾಕಷ್ಟು ಕುಡಿಯುವ ನೀರು ಮತ್ತು ಜಲಸಂಚಯನ ಬೆಂಬಲ, ತುರ್ತು ವೈದ್ಯಕೀಯ ನೆರವು, ಭದ್ರತಾ ವ್ಯವಸ್ಥೆಗಳು ಮತ್ತು ಸ್ವಯಂಸೇವಕರ ಮಾರ್ಗದರ್ಶನ ಸೇರಿದಂತೆ ಎಲ್ಲಾ ಸೌಲಭ್ಯಗಳನ್ನು ಓಟದ ಉದ್ದಕ್ಕೂ ಉತ್ತಮವಾಗಿ ಮಾಡಲಾಗಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ. ಮಿತಿ ಮೀರಿ ಬಲಶಾಲಿ ಒಳಗೆ ಹಾರ್ಡ್ ರನ್ ಡಿಗ್ ಡೀಪ್ ರೈಸೆಬೋ ಲೆಜೆಂಡ್ಸ್ ಆರ್ ಮೇಡ್ ಇನ್ ಕೆಜಿಎಫ್ ಎಂಬ ಸ್ಫೂರ್ತಿದಾಯಕ ವಿಷಯಗಳೊಂದಿಗೆ ನಡೆಯಲಿರುವ ಈ ಅಲ್ಟ್ರಾ ಮ್ಯಾರಥಾನ್ ಕೇವಲ ಓಟದ ಸ್ಪರ್ಧೆಯಲ್ಲ. ಇದು ಆತ್ಮವಿಶ್ವಾಸ, ಏಕತೆ ಮತ್ತು ಫಿಟ್ನೆಸ್ ಅನ್ನು ಆಚರಿಸುವ ಬೃಹತ್ ಜನಾಂದೋಲನವಾಗಿದೆ. ಕ್ರೀಡೆಗಳನ್ನು ಉತ್ತೇಜಿಸುವುದರ ಜೊತೆಗೆ ಈ ಕಾರ್ಯಕ್ರಮವು ತಂಗವೇಲ್ನ ಇತಿಹಾಸ, ನೈಸರ್ಗಿಕ ಸೌಂದರ್ಯ ಮತ್ತು ಪ್ರವಾಸೋದ್ಯಮದ ಮಹತ್ವವನ್ನು ವಿಶ್ವ ವೇದಿಕೆಯಲ್ಲಿ ಪ್ರದರ್ಶಿಸಲು ಉತ್ತಮ ಅವಕಾಶವಾಗಿದೆ ಎಂದು ನಿರೀಕ್ಷಿಸಲಾಗಿದೆ. ಜುಲೈ 12 ರಂದು ತಂಗವೇಲ್ನಲ್ಲಿ ನಡೆಯಲಿರುವ ಕೆಜಿಎಫ್ ಅಲ್ಟ್ರಾ ಮ್ಯಾರಥಾನ್ 2026 ಸಾವಿರಾರು ಓಟಗಾರರನ್ನು ಒಟ್ಟುಗೂಡಿಸುತ್ತದೆ ಮತ್ತು ಹೊಸ ಸಾಧನೆಗಳಿಗೆ ದಾರಿ ಮಾಡಿಕೊಡುತ್ತದೆ. ಸಿದ್ಧ ತಂಗವೇಲ್ ಆಟದ ಹೊಸ ವಿಳಾಸವಾಗುವ ಕ್ಷಣಕ್ಕಾಗಿ ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದಾರೆ. ಲಕ್ಷ್ಮಿ ಅಂತವ್ರಲ್ಲ ಒಂದು ಟ್ರಸ್ಟ್ ಮಾಡಿ ಕೆಲಸ ಮಾಡ್ತಾ ಇದೀವಿ. ನಾನು ಮೊನ್ನೆ ಆನರಬಲ್ MLA ಅವರ ನೇತೃತ್ವದಲ್ಲಿ ಮೀಟಿಂಗ್ ಆದ್ಮೇಲೆ ತಮಗೆ ತಿಳಿಸಿದೆ, ಈ ಒಂದು ಅಲ್ಟ್ರಾ ಮ್ಯಾರಥಾನ್ ಹೊಸಕೋಟೆ ಜಿಲ್ಲೆಗೆ ಹೋಗ್ಬೇಕಾಗಿತ್ತು. ಬಟ್ ನಾನು ರಾಜನು ಇನ್ಸಿಸ್ಟ್ ಮಾಡಿ ನಮ್ಮ KGF ಅಲ್ಲಿ ಮಾಡಬೇಕು, ನಮ್ಮ ಊರಲ್ಲಿ ನಿಮ್ಗೆ ಏನು ಬೇಕು ಸೌಲಭ್ಯ ಇದೆ, ಜನರು ಇದ್ದಾರೆ, ಅದೇ ತರ ಹಿಸ್ಟಾರಿಕಲ್ ಪ್ಲೇಸು, ಇದಕ್ಕೆ ಅಂತ ಒಂದು ಹಿಸ್ಟ್ರಿ ಇದೆ, ಎಲ್ಲರೂ ಬಂದು ಇದನ್ನ ತಿಳ್ಕೋಬೇಕು, ನಮ್ಗೆ KGF ಅಲ್ಲಿ ಮಾಡಬೇಕು ಅಂತ ಈ ಒಂದು 20 ದಿವಸದಲ್ಲಿ ಹಗಲು ರಾತ್ರಿ ದುಡಿದು, ಯೂಶಲ್ ಆಗಿ 6 months ಬಿಫೋರೇ ಒಂದು ಈವೆಂಟ್ ಅನೌನ್ಸ್ ಮಾಡೋದು ಮ್ಯಾರಥಾನ್ ಅನ್ನ 6 ತಿಂಗಳು ಮುಂಚೆ ಅನೌನ್ಸ್ ಮಾಡಿ ಇದು ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಬರ್ತಾರೆ. ಬಟ್ ನಮ್ಗೆ ಇದ್ದ 20 ದಿವಸದಲ್ಲಿ ನಮ್ಮ ಕೈಲಾದಷ್ಟು ಎಲ್ಲ ಪರ್ಫೆಕ್ಟ್ ಆಗಿ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ಹಂತಕ್ಕೆ ಬಂದಿದ್ದೀವಿ. ಸೊ ಆನ್ಲೈನ್ ರಿಜಿಸ್ಟ್ರೇಷನು ಮುಗಿದೋಗಿದೆ. 5ನೇ ತಾರೀಕು ಆನ್ಲೈನ್ ರಿಜಿಸ್ಟ್ರೇಷನ್ ಕ್ಲೋಸ್ ಮಾಡಿದ್ವಿ. ನಿನ್ನೆ ಆಫ್ಲೈನ್ ರಿಜಿಸ್ಟ್ರೇಷನು ಕ್ಲೋಸ್ ಮಾಡಿದ್ವಿ. ಮೊನ್ನೆ ನಾವು MLA ಅವ್ರ ಜೊತೆ ಮಾತಾಡ್ದಂಗೆ ಇಲ್ಲಿ ಸ್ಕೂಲು ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಒಂದು ಡಿಸ್ಕೌಂಟೆಡ್ ರೇಟ್, ಇನಿಷಿಯಲಿ 50% ಅಂತ 200 ಕೊಟ್ಟಿದ್ವಿ. ಬಟ್ ನಮಗೆ ಒಳ್ಳೆ ಸ್ಪಾನ್ಸರ್ಗಳು ಸಿಕ್ಕಿದ್ರು. KGF ಇಂದಾನೆ ತುಂಬಾ ಜನ ಬಂದು ಇಲ್ಲ ಓಡ್ಲಿ, ಅವ್ರಿಗೆ ತುಂಬಾ ಜನಕ್ಕೆ ದುಡ್ಡು ಕೊಡೋಕ್ಕೆ ಕಷ್ಟ ಇರುತ್ತೆ, ನಾವು ಇಷ್ಟು ಕೊಡ್ತೀವಿ ಅಂತ ಒಪ್ಕೊಂಡ ಮೇಲೆ ಅದನ್ನು ಬರೀ 100 ರೂಪಾಯಿ ಮಾಡಿದ್ವಿ. 399 ಇದ್ದಿದ್ದನ್ನು ಲಾಸ್ಟ್ಗೆ 100 rupeesಗೆ ಮಾಡಿ ಅದಕ್ಕೆ ತಕ್ಕಂಗೆ ಸೌಲಭ್ಯಗಳು 4 ಪಟ್ಟು ನಾವು ಕೊಡ್ತಾ ಇದ್ದೀವಿ. ನಾಳೆ ಬಂದು KGF ಅಲ್ಲಿ ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆ ತನಕ ಇಲ್ಲಿ ಬಂದು ಬಿಬ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಎಲ್ಲ ರನ್ನರ್ಸ್ಗೂ ವಿ ಆರ್ ಗಿವಿಂಗ್ ಬಿಬ್ಬು ಐಡೆಂಟಿಫಿಕೇಶನ್ ನಂಬರ್ ಕೊಡ್ತಾ ಇದ್ವಿ. ಆ ಡಿಸ್ಟ್ರಿಬ್ಯೂಷನ್ ರಿಜಿಸ್ಟ್ರೇಷನ್ ಆಗಿರೋರು ಇಲ್ಲಿ ಬಂದು ಬಿಬ್ ಡಿಸ್ಟ್ರಿಬ್ಯೂಷನ್ ಶುರು ಆಗುತ್ತೆ. ನಾಳೆ ಸಂಜೆ 5 ಗಂಟೆ ತನಕ ಇರುತ್ತೆ. ಈಗ ತಾನೇ ನಾವು ಎಲ್ಲ ಲೈಕ್ ಮೈಂಡೆಡ್ ಪರ್ಸನ್ನು ಮತ್ತು NCC, PT ಮಾಸ್ಟರ್ಸ್ ಅಸೋಸಿಯೇಷನು ಮತ್ತು ಗೌರ್ಮೆಂಟ್ ಅಫಿಷಿಯಲ್ಸು, BOನು ಬಂದೋದ್ರು. ಅದರಲ್ಲಿ ಯಾರು ವಾಲಂಟಿಯರ್ಸ್ ಬೇಕಾಗುತ್ತೆ, ಸುಮಾರು ನಮಗೆ ಒಂದು 400 ಜನ ವಾಲಂಟಿಯರ್ಸ್ ಬೇಕಾಗುತ್ತೆ. ಈಗಾಗಲೇ ಒಂದು 200 ಜನ ಪಟ್ಟಿ ಕೊಟ್ಟಿದ್ದಾರೆ. ಆ ವಾಲಂಟಿಯರ್ಸ್ ಒಂದು ಚಿಕ್ಕ ಒಂದು ಪೂರ್ವಭಾವಿ ಸಭೆ ಮಾಡಿದ್ವಿ. ತಿರ್ಗಾ ನಾಳೆ ಸಂಜೆ ಕರೆದಿದ್ದೀವಿ ಅವ್ರನ್ನ, ಯಾರ್ಯಾರಿಗೆ ಯಾವ ಕೆಲಸ ಅಲಾಟ್ ಮಾಡಬೇಕು ಅಂತ ಅದನ್ನು ತೀರ್ಮಾನ ಮಾಡ್ತೀವಿ. ರಿಜಿಸ್ಟ್ರೇಷನ್ ಕ್ಲೋಸ್ ಆದಮೇಲೆ ನಾವು ಈ ಬೆಂಗಳೂರು ಮತ್ತು ಅಕ್ಕಪಕ್ಕ ಇರೋ ಭಾಗಗಳಿಗೆ ಬೆಂಗಳೂರಲ್ಲೇ ಇವತ್ತು ಬ್ಯಾಂಗ್ಳೂರ್ ಪ್ರೆಸ್ ಕ್ಲಬ್ ಅಲ್ಲಿ ಬಿಬ್ ಡಿಸ್ಟ್ರಿಬ್ಯೂಷನ್ ಶುರು ಮಾಡಿದ್ವಿ. ಈಗ ತಾನೇ 5 o'clock ಕ್ಲೋಸ್ ಆಯಿತು. ಸುಮಾರು ಅಲ್ಲೂ ಒಂದು 300ರಿಂದ 350 ಜನ ಬಂದು ಬಿಬ್ಸ್ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಯಾಕಂದ್ರೆ ಅವರೆಲ್ಲ ಬೆಂಗಳೂರು ಡೈರೆಕ್ಟ್ ಆಗಿ ಸಂಡೇ ಬರ್ತಾ ಇದ್ದಾರೆ. ಯಾರಿಗೂ ಬಿಬ್ಸ್ ಆಗಲಿ, ರನ್ನಿಂಗ್ ಸಂಬಂಧಪಟ್ಟ ಕಿಟ್ ಆಗಲಿ, ಗೂಡಿ ಬ್ಯಾಗ್ ಆಗಲಿ ನಾವು ರನ್ನಿಂಗ್ ದಿವಸ ಕೊಡೋದಿಲ್ಲ. ಏನಿದ್ರು ನಾಳೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೊಟ್ಬಿಡ್ತೀವಿ.
ಅದೇ ತರ ಆವತ್ತಿನ ದಿವಸ ಬಂದು ರನ್ನರ್ಸ್ ಮಾತ್ರನೇ ನಾವು ಬೆಳಗ್ಗೆ 5 ಗಂಟೆಯಿಂದ ಒಳಗಡೆ ಪ್ರವಾಸ ಮಾಡ್ತೀವಿ, ಪ್ಲಸ್ ವಾಲಂಟಿಯರ್ಸ್. ಯಾಕಂದ್ರೆ ಹತ್ರ ನಮ್ಗೆ ಇವಾಗ 2500 ರನ್ನರ್ಸ್ ಇದ್ದಾರೆ. ಅದನ್ನು ಕ್ಯಾಟಗರಿ ವೈಸ್ 70 ಕಿಲೋಮೀಟರ್ಸ್ ಬೆಳಗ್ಗೆ 6 ಗಂಟೆಗೆ ಶುರು ಆಗುತ್ತೆ, 50 ಕಿಲೋಮೀಟರ್ಸ್ 6:15ಗೆ 6:15ಗೆ ಶುರು ಆಗುತ್ತೆ, ಮತ್ತೆ 25 ಕಿಲೋಮೀಟರ್ಸ್ 6:30ಗೆ ಶುರು ಆಗುತ್ತೆ. 6:30 to 7:15 ತಿರ್ಗಾ ಬೇರೆ ಕ್ಯಾಟಗರೀಸ್ಗೆ ಜುಂಬಾ ಇರುತ್ತೆ, ವಾರ್ಮ್ ಅಪ್ ಎಕ್ಸರ್ಸೈಸ್ಗಳಿರುತ್ತೆ. ಅದಾದ್ಮೇಲೆ ತಿರ್ಗಾ 7:15ಗೆ 12.5, 7:30ಗೆ 5 ಕಿಲೋಮೀಟರ್ಸು, 8 o'clockಗೆ 3 ಕಿಲೋಮೀಟರ್ಸ್ ಇರುತ್ತೆ, 5 ಕಿಲೋಮೀಟರ್ಸ್, 8 o'clockಗೆ 3 ಕಿಲೋಮೀಟರ್ಸ್ ಇರುತ್ತೆ. ಈ ತರ ನಾವು ಬಿಡ್ತೀವಿ. ಸೊ ಅದರಿಂದ ಬಂದು ಸಾರ್ವಜನಿಕರಿಗೆ ಏನಿದ್ರು 7:30 ಮೇಲೆ ತಾವೆಲ್ಲ ಬರ್ಬೋದು, ಬಂದು ಫಿನಿಶರ್ಸ್ ನೋಡ್ಬೋದು, ಪಾರ್ಟಿಸಿಪೆಂಟ್ ನೋಡ್ಬೋದು, ಫಿನಿಶ್ ಮಾಡಿದಾಗ ನೋಡೋದು. ಅದೇ ತರ ನಾನು KGF ಜನರು ಎಲ್ಲರೂ ಮನವಿ ಮಾಡ್ತೀನಿ. ಸುಮಾರು ಹತ್ರ 14 ಸಿಟೀಸ್ ಇಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಆಲ್ ಓವರ್ ಇಂಡಿಯಾ ಇಂದ. ನೀವೆಲ್ಲ ಎಲ್ಲಾದ್ರೂ ರೋಡ್ ಸೈಡ್ ನಿಂತ್ಕೊಂಡು ದಯವಿಟ್ಟು ಆ ರನ್ನರ್ಸ್ಗೆ ಎನ್ಕರೇಜ್ ಮಾಡಿ, ಚೇರ್ ಮಾಡಿ, ಸಪೋರ್ಟ್ ಮಾಡಿ, ಪ್ರೋತ್ಸಾಹ ಕೊಡಿ. ಮತ್ತೊಮ್ಮೆ ಅವ್ರಿಗೆ ಬಂದು KF ಅಲ್ಲಿ ಬರಬೇಕು, KF ಒಂದು ಫೆಸ್ಟಿವಲ್ ಎನ್ವೈರನ್ಮೆಂಟ್ ಇರುತ್ತೆ ಅನ್ನೋ ಒಂದು ನಂಬಿಕೆ ಬರಬೇಕು. ಅದಕ್ಕೆ ತಾವೆಲ್ಲ ಪಬ್ಲಿಕ್ಸು ಆವತ್ತು ಆಚೆ ಕಡೆ ಬಂದು ರನ್ನರ್ಸ್ ಅನ್ನ ಎನ್ಕರೇಜ್ ಮಾಡ್ಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ. ರನ್ನಿಂಗ್ ರೂಟ್ ಹೆಂಗಿರುತ್ತೆ ಅಂದ್ರೆ 70 ಕಿಲೋಮೀಟರ್ ಫಸ್ಟ್ 6 ಗಂಟೆಗೆ ಶುರು ಆಗುತ್ತೆ. 70 ಕಿಲೋಮೀಟರ್ ಮುನ್ಸಿಪಾಲಿಟಿ ಗ್ರೌಂಡ್ ಅಲ್ಲಿ ಶುರು ಆಗಿ ನಾವು ಪಟೇಪಲ್ಲಿ ರೂಟು ಮತ್ತೆ ಕಾವೇರಿಯಿಂದ ನಾವು ಪಾರನಹಳ್ಳಿ KSML ರೋಡ್ ಜಾಯ್ನ್ ಆಗ್ತೀವಿ. ತಿರ್ಗಾ ಅಲ್ಲಿಂದ KSML ರೀಚ್ ಆಗ್ತೀವಿ. KSMLಯಿಂದ ಬೇತ್ಮಂಗಲ ಹೋಗ್ತೀವಿ. ಬೇತ್ಮಂಗಲದಿಂದ ನಾವು ಕೋಟಿಲಿಂಗೇಶ್ವರದಿಂದ ಕೃಷ್ಣಾವರದಿಂದ ಆಲದ ಮರದಿಂದ 5H ಬರ್ತೀವಿ. 5H ಇಂದ ಸ್ಮಿತ್ ರೋಡ್ ಮೂಲಕ ಬಂದು ನಾವು ಮಾರಿಕುಪ್ಪಂಗೆ ಹೋಗ್ತೀವಿ. ಮಾರಿಕುಪ್ಪದಿಂದ ಹೊಸ ರೈಲ್ವೆ ಅಂಡರ್ ಬ್ರಿಡ್ಜ್ ಕೆಳಗಡೆ ಓಡಿ ಅಲ್ಲಿಂದ ಘಟ್ಮಾದಮಲ್ಲ ಪಂಚಾಯತ್ ಎಂಟರ್ ಆಗಿ ಬ್ಯಾಟರಾಯನಪುರ ದೇವಸ್ಥಾನ ಮೇಲೆ 2 ಕಿಲೋಮೀಟರ್ ಅಪ್ಪಿಲ್ ಓಡ್ತಾರೆ. ಅಲ್ಲಿ ಅವ್ರಿಗೆ ಹೈಡ್ರೇಷನ್ ಪಾಯಿಂಟ್ ಇರುತ್ತೆ. 50 ಕಿಲೋಮೀಟರ್ಸ್ ಅಲ್ಲಿ ಅವ್ರಿಗೆ ರೀಚ್ ಆಗ್ತಾರೆ ಅಥವಾ ಅಷ್ಟೊತ್ತಿಗೆ. ಅಲ್ಲಿಂದ ತಿರ್ಗಾ ವಾಪಸ್ ಕೆಳಗಡೆ ಇಳಿದು ಬಂದು ವಿರೂಪಾಕ್ಷಿಪುರಂ ಲೆಫ್ಟ್ ತಗೊಂಡು ವಿರೂಪಾಕ್ಷಿಪುರಂ ವಿಲೇಜ್ ಮೂಲಕ ತಿರ್ಗಾ ಬಂದು ಮಾರಿಕುಪ್ಪಂ ಬಂದು ಇವಾಗ SP ರೋಡ್ ಆ ಕಡೆ ಬರ್ತಾರೆ. ಹೋಗುವಾಗ ಸ್ಮಿತ್ ರೋಡ್ ಅಲ್ಲಿ ಹೋಗ್ತಾರೆ, ಬರುವಾಗ SP ಆಫೀಸ್ ರೋಡು, ವಿಕ್ಟ್ರಿ ಚರ್ಚ್, ಉದ್ದಂಡ್ಯಮ್ಮ ಟೆಂಪಲ್, ಟೆನೆನ್ಸ್ ಸರ್ಕಲ್ ಇಂದ 5H ತನಕ ಬರ್ತಾರೆ. 5H ಅಲ್ಲಿ ತಿರ್ಗಾ U-turn ತಗೊಳ್ತಾರೆ. U-turn ತಗೊಂಡು ಟೆನೆನ್ಸ್ಗೆ ಹೋಗಿ ಟೆನೆನ್ಸ್ ಇಂದ ಸಲ್ಡಾನಾ ಸರ್ಕಲ್ ಇಂದ ಮುನ್ಸಿಪಾಲಿಟಿ ಫಿನಿಶ್ ಆಗುತ್ತಾರೆ. ಇದು 70 ಕಿಲೋಮೀಟರ್ ಇರುತ್ತೆ. 50 ಕಿಲೋಮೀಟರ್ ಮುನ್ಸಿಪಾಲಿಟಿ ಗ್ರೌಂಡ್ ಇಂದ ಸೂರಜ್ಮುಲ್ ಸರ್ಕಲ್, ಗಾಂಧಿ ಸರ್ಕಲ್, ಅಶೋಕ್ ನಗರ್ ರೋಡು, ಸ್ಕೂಲ್ ಆಫ್ ಮೈನ್ಸು, ಕೃಷ್ಣಾವರಮು, ತಿರ್ಗಾ ಅಲ್ಲಿಂದ ಆಲದ ಮರದಿಂದ 5H, ಸೇಮ್ ಸ್ಮಿತ್ ರೋಡು. ಅದೇ ತರ ಬಂದು ಮಾರಿಕುಪ್ಪಂಗೆ ಹೋಗ್ತಾರೆ, ಅಂಡರ್ ಬ್ರಿಡ್ಜ್ ಹೋಗ್ಬಿಟ್ಟು ಬ್ಯಾಟ್ರಾನ್ ಸ್ವಾಮಿ ಟೆಂಪಲ್ ಸುತ್ಕೊಂಡು ಅದೇ 70 ಕಿಲೋಮೀಟರ್ ಅದೇ ರೂಟಲ್ಲಿ ವಾಪಸ್ ಬರ್ತಾರೆ. SP ಆಫೀಸ್ ಮುಂದೆ ಓಡ್ತಾರೆ. ಟೆನೆನ್ಸ್ ಸರ್ಕಲ್ 5H U-turn ತಗೊಂಡು ವಾಪಸ್ ಟೆನೆನ್ಸ್ ಅಲ್ಲಿ ಲೆಫ್ಟ್ ತಗೊಂಡು ಸಿಮಿಟ್ರಿ, ಸಲ್ಡಾನಾ ಹಿಂಗ್ ಫಿನಿಶ್ ಮಾಡ್ತಾರೆ. ನೆಕ್ಸ್ಟ್ ಕ್ಯಾಟಗರಿ ಇರೋದು ಬಂದು 25 ಕಿಲೋಮೀಟರ್. 20 ಕಿಲೋಮೀಟರ್ ಸೇಮ್ ರೂಟ್ ಶುರು ಆಗುತ್ತೆ. ಸೇಮ್ ಆಗಿ ಅಶೋಕ್ ನಗರ್ ರೋಡ್ ಎಲ್ಲ ಹೋಗಿ ಕೃಷ್ಣಾವರಂ ಲೆಫ್ಟ್ ತಗೊಂಡು ಆಲಮರ ಹೋಗ್ತಾರೆ. ಆಲಮರದಿಂದ ತಿರ್ಗಾ 5H ಬರ್ತಾರೆ. ಸ್ಮಿತ್ ರೋಡ್ ಎಂಟರ್ ಆಗ್ತಾರೆ. ಸ್ಮಿತ್ ರೋಡ್ ಇಂದ ಮಾರಿಕುಪ್ಪಂ ಎಂಟರ್ ಆಗಿ ಮಾರಿಕುಪ್ಪಂ ಅಲ್ಲಿ ಲೆಫ್ಟ್ ತಗೊಂಡ್ಬಿಡ್ತಾರೆ. ಲೆಫ್ಟ್ ತಗೊಂಡು ವಾಪಸ್ಸು ಟೆನೆನ್ಸ್ ಸರ್ಕಲ್ ಇಂದ ಅಪ್ಟಿಲ್ KGF ಕ್ಲಬ್ ಮುಂದೆ ಬಂದು U-turn ತಗೊಳ್ತಾರೆ. 5H ತನಕ ಬರಲ್ಲ ಅವರು. U-turn ತಗೊಂಡು ವಾಪಸ್ ಟೆನೆನ್ಸ್ ಸರ್ಕಲ್, ಸಿಮಿಟ್ರಿ, ಸಲ್ಡಾನಾ, KF. ಇದು ಬಂದು 12 ಕಿಲೋಮೀಟರ್ ಬಂದು ಸೇಮ್ ಮುನ್ಸಿಪಾಲಿಟಿಯಿಂದ ಶುರು ಆಗುತ್ತೆ. ಸೂರಜ್ಮುಲ್ ಸರ್ಕಲ್, ಗಾಂಧಿ ಸರ್ಕಲ್, ಅಶೋಕ್ ನಗರ್ ರೋಡು, ಬಟ್ ಸ್ಕೂಲ್ ಆಫ್ ಮೈನ್ಸ್ ಅಲ್ಲಿ ಲೆಫ್ಟ್ ತಗೊಂಡ್ಬಿಡ್ತೀವಿ. ಲೆಫ್ಟ್ ತಗೊಂಡ್ರೆ ಓಲ್ಡ್ ಕೊರ್ಮಂಡಲ್ ಮೂಲಕ ಬಂದು ಟೋಲ್ ಗೇಟ್ ಅಲ್ಲಿ ಲೆಫ್ಟ್ ತಗೊಂಡು ಸ್ಟ್ರೈಟ್ ಆಗಿ ಸ್ಮಿತ್ ರೋಡ್ 5H ಸ್ಮಿತ್ ರೋಡು, ಬಟ್ NRM ಜಂಕ್ಷನ್ ಇಲ್ಲಿ ಲೆಫ್ಟ್ ತಗೊಂಡ್ಬಿಡ್ತೀವಿ. ಲೆಫ್ಟ್ ತಗೊಂಡು ಡೌನ್ ಅಲ್ಲಿ ಬಂದು ತಿರ್ಗಾ ಟೆನೆನ್ಸ್ ಸರ್ಕಲ್ ಆದ್ಮೇಲೆ ಸಿಮಿಟ್ರಿ, ಸಲ್ಡಾನಾ ಮತ್ತೆ ಗ್ರೌಂಡ್ಗೆ ಬಂದು ರೀಚ್ ಆಗ್ತಾರೆ. ಅದಾದ್ಮೇಲೆ 5 ಕಿಲೋಮೀಟರ್ ಬಿಡ್ತೀವಿ. 5 ಕಿಲೋಮೀಟರ್ ಸೇಮ್ ಮುನ್ಸಿಪಾಲಿಟಿಯಲ್ಲಿ ಶುರು ಆಗುತ್ತೆ. ಸ್ಟ್ರೈಟ್ ಆಗಿ ಸೂರಜ್ಮಲ್ ಸರ್ಕಲ್, ಗಾಂಧಿ ಸರ್ಕಲ್ ಆದ್ಮೇಲೆ ಅಶೋಕ್ ನಗರ್ ರೋಡು, ಅಲ್ಲಿಂದ ಅಶೋಕ್ ನಗರ್ ಆದ್ಮೇಲೆ ಮಾಸ್ಕ್ ಜಂಕ್ಷನ್ ಸಿಗುತ್ತೆ. ಮಾಸ್ಕ್ ಇಂದ 1 ಕಿಲೋಮೀಟರ್ ಹೋದ್ಮೇಲೆ ಒಂದು ಚರ್ಚ್ ಸಿಗುತ್ತೆ. ರೈಟ್ ಸೈಡ್ ಮಾರಿಯಮ್ಮ ದೇವಸ್ಥಾನ ಇರುತ್ತೆ. ಅಲ್ಲಿ U-turn ತಗೊಂಡು ಹೋಗೋಕೆ 2.5 ಕಿಲೋಮೀಟರ್, U-turn ತಗೊಂಡು ಬರೋಕೆ 2 ಕಿಲೋಮೀಟರ್. 3 ಕಿಲೋಮೀಟರ್ ಅದೇ ದಾರಿಯಲ್ಲಿ ಹೋಗ್ತಾರೆ. ಮಾಸ್ಕ್ ಹತ್ರ 1.5 ಕಿಲೋಮೀಟರ್ ಆಗುತ್ತೆ. U-turn ತಗೊಂಡು ಬಂದು ಇಲ್ಲಿ ಫಿನಿಶ್ ಮಾಡ್ತಾರೆ. 3 ಕಿಲೋಮೀಟರ್ 5 ಕಿಲೋಮೀಟರ್ ಕ್ರೌಡ್ ಜಾಸ್ತಿ ಇರುತ್ತೆ. ಸೊ ಟೌನ್ ಭಾಗದಲ್ಲಿ ಓಡಬೇಕು. ಅದೇ ತರ 5 ಕಿಲೋಮೀಟರ್ಗೆ ತುಂಬಾ ಜನ ಬಂದು ಆಚ ಕಡೆಯಿಂದ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ. ನಾವು ಬಂದು ಮೈಸೂರು ಅಂತ ಬರ್ತಾ ಇದ್ದಾಗ ನಮ್ಗೆ ಸೈನಾ ಡಂಪ್ ರೈಟ್ ಅಲ್ಲಿ ಮತ್ತೆ ಸ್ಟ್ರೈಟ್ ವ್ಯೂ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಸೊ ಔಟ್ ಸೈಡ್ ಇಂದ ಬಂದವರಿಗೆ ನಮ್ಮ ಹೆರಿಟೇಜ್ ಅಲ್ಲಿ ಅಟ್ಲೀಸ್ಟ್ ಒಂದು ಭಾಗ ಕಾಣಿಸ್ಬೇಕು ಅಂತ
ಇಂಟೆನ್ಷನಲ್ಲಿ ಅದು ಕೊಟ್ಟಿದ್ದೀವಿ. ಈ ಸ್ಮಿತ್ ರೋಡ್ ಆಗಲಿ, ಟೆನನ್ ಸರ್ಕಲ್ ಆಗಲಿ, ಮಾರಿಕುಪ್ಪಮ್ ಆಗಲಿ, ಈ ರೂಟ್ ಎಲ್ಲ ನಾವು ಫೈನಲೈಸ್ ಮಾಡೋಕ್ಕೆ ಕಾರಣ ಇಷ್ಟೇ. ಮೈನಿಂಗ್ ಜಾಗದಲ್ಲಿ ಹೆಂಗಿತ್ತು ಕಲೋನಿಯಲ್ ಬಂಗ್ಲೋಸ್ ಆಗಲಿ, ಇವಾಗಿರೋ ನಮ್ಮ ಏರಿಯಾಗಳಾಗಲಿ, ಮತ್ತು ಶಾಫ್ಟ್ಗಳು, ಸೈನಾ ಡಂಪ್ಗಳಾಗಲಿ, ರಾಕ್ಸ್ ಆಗಲಿ, ಇದೆಲ್ಲ ಅವ್ರು ನೋಡಬೇಕು. ತಿರ್ಗಾ ಹೋಗಿ ನಮ್ಮ KGF ಬಗ್ಗೆ ಓದಬೇಕು, ಇತಿಹಾಸ ತಿಳ್ಕೋಬೇಕು, ಒಂದು ಕಾಲದಲ್ಲಿ KGF ಹೆಂಗಿತ್ತು ಅಂತ ಅರ್ಥ ಮಾಡ್ಕೋಬೇಕು ಅಂತ ಉದ್ದೇಶದಿಂದ ನಾವು ಆ ಥರ ರೂಟ್ಗಳು ಫೈನಲೈಸ್ ಮಾಡಿದ್ದೀವಿ. ಈ ರೂಟ್ಗಳೆಲ್ಲ ಬಂದು ಅಲ್ಟ್ರಾ ಮ್ಯಾರಥಾನ್ ಅನ್ನೋರಿಗೆ ತುಂಬ ಇಷ್ಟ ಆಗುತ್ತೆ. ಅವ್ರು ಯೂಶಲ್ ಆಗಿ ಟ್ರಯಲ್ಸ್ ಅದು ಹಳ್ಳ ಗಡ್ಡ ಉಡ್ಡ ಏನಿದ್ರು ಇವಾಗ ಹೇಳ್ದಂಗೆ ನಾವು ಬೆಟನ್ಪುರ ಹಿಲ್ ಮೇಲೆ ಓಡ್ತಾರೆ. ಸೊ ಇದೆಲ್ಲ ಅವ್ರಲ್ಲ ಹೆಂಗಪ್ಪ 70 ಕಿಲೋಮೀಟರ್ ಅಂದರೆ ನಾವು ಸೆಲೆಕ್ಟ್ ಮಾಡಿದಾಗಲೂ ಅಷ್ಟೇ ಎಲ್ಲರೂ 70 ಕಿಲೋಮೀಟರ್ ಬಂದು ಓಡಿ ಅಂತ ಹೇಳಲ್ಲ. ಈ ವರ್ಷದಲ್ಲಿ ಅವರು ಮಿನಿಮಮ್ 75 ಕಿಲೋಮೀಟರ್ ಎಲ್ಲಾದ್ರೂ ಓಡಿರ್ಬೇಕು. ಆ ಸರ್ಟಿಫಿಕೇಟ್ ಕಳಿಸ್ಬೇಕು ನಮಗೆ. ಈ ಕಟ್ ಆಫ್ ಟೈಮ್ ಒಳಗಡೆ ಬಂದು ರೀಚ್ ಆಗಿರ್ಬೇಕು. ಅಂಥವ್ರಿಗೆ ಮಾತ್ರ ಎಂಟ್ರಿ ಕೊಟ್ಟಿದ್ದೀವಿ. ಅದಕ್ಕೆ ಬಂದು 70 ಕಿಲೋಮೀಟರ್ಗೆ ಬರೀ 60 ಜನ ಓಡ್ತಾ ಇದ್ದಾರೆ. ನಮ್ಗೆ ಹತ್ತತ್ರ 140 ಅಪ್ಲಿಕೇಶನ್ ಬಂತು. ಅದರಲ್ಲಿ ಬಂದು ತುಂಬಾ ಆಸಕ್ತಿ ಇರುತ್ತೆ ಎಲ್ರಿಗೂ ಓಡ್ಬೇಕಂತ. ನಾವು ಯಾರು ಎಲಿಜಿಬಲ್, ಯಾರ ಕೈಲಿ ಕಂಪ್ಲೀಟ್ ಆಗುತ್ತೆ ಫಿಟ್ ಆಗಿ, ಯಾವ್ದು ಅನುಭವ ಇಲ್ಲದೆ ಓಡ್ಬೇಕಂತ ಬರೀ 60 ಜನ ಕೊಟ್ಟಿದ್ದೀವಿ. ಅದೇ ತರನು 50 ಕಿಲೋಮೀಟರ್ಸ್, 25 ಕಿಲೋಮೀಟರ್ಸ್ ಎಲ್ಲ ನಾವು ಸೆಲೆಕ್ಟ್ ಮಾಡಿ 50ಯಲ್ಲೂ ಬರೀ 58 ಜನ ಓಡ್ತಾ ಇದ್ದಾರೆ. 50 ಕಿಲೋಮೀಟರ್ಸ್ ಸೆಲೆಕ್ಟೆಡ್ ರನ್ನರ್ಸ್ ಯಾವ ಇದಿರುತ್ತೆ ಕ್ಲೀನಾಗಿ ಇದು ಮಾಡ್ತಾರೆ. ಅದಕ್ಕೂ ಒಂದು ಕಟ್ ಆಫ್ ಟೈಮ್ ಕೊಟ್ಟಿದ್ದೀವಿ. ಇಲ್ಲಿ ಬ್ಯಾಟರಾಯನಪುರ ದೇವಸ್ಥಾನದಲ್ಲಿ 70 ಕಿಲೋಮೀಟರ್ ಓಡೋರು 3:30 ಒಳಗಡೆ ಅಲ್ಲಿ ಆ ಪಾಯಿಂಟ್ಗೆ ರೀಚ್ ಆಗಿರ್ಬೇಕು. ಇನ್ ಕೇಸ್ ಅವ್ರು ರೀಚ್ ಆಗಿಲ್ಲ ಅಂದ್ರೆ ನಮ್ದು ಸ್ವೀಪರ್ ವೆಹಿಕಲ್ ಅಂತ ಒಂದು ಹೋಗುತ್ತೆ. ಅವ್ರನ್ನ ಗಾಡಿ, ಯಾಕಂದ್ರೆ ಅಷ್ಟೊಳಗೆ ಮುಗಿಸ್ಬೇಕು, ಇಲ್ಲಿ ಬಂದು ರೀಚ್ ಆಗಬೇಕು, ಹೆಲ್ತಿಯಾಗಿ ಹೋಗ್ಬೇಕಂತ ಕಾರಣಕ್ಕೆ ಯಾರು ಮುಗಿಸಿಲ್ವೋ ಸ್ವೀಪರ್ ವೆಹಿಕಲ್ ಅಲ್ಲಿ ಕರ್ಕೊಂಡು ಬಂದ್ಬಿಡ್ತೀವಿ. ಫಿನಿಶ್ ಆದವ್ರಿಗೆ ಮಾತ್ರನೇ ಮೆಡಲ್ ಕೊಡ್ತೀವಿ. ಅರ್ಧದಲ್ಲಿ ಯೂಟರ್ನ್ ಮಾಡಕ್ ಕೊಡಲ್ಲ. ಎಲ್ರಿಗೂ ಒಂದು 12.5 5 ಕಿಲೋಮೀಟರ್ಸ್ 12.5 25 50 70ಗೆ ಮ್ಯಾಟ್ಸ್ ಇರುತ್ತೆ. ನೀವೆಲ್ಲ ಕಾಣ್ಬೋದು. ಏನ್ ಮ್ಯಾಟ್ ಅಂದ್ರೆ ನಾವು ಈ ಬಿಬ್ ಒಳಗಡೆ ಆ ಚಿಪ್ ಒಂದು ಕೊಟ್ಟಿರ್ತೀವಿ. ಸೊ ಎಲ್ಲ 5 ಮ್ಯಾಟು ಅವ್ರು ಕ್ರಾಸ್ ಮಾಡ್ಕೊಂಡು ಬಂದ ಮೇಲೆನೆ ಅವ್ರಿಗೆ ಒಂದು ಮೆಸೇಜ್ ಬರುತ್ತೆ, ನಮ್ ಮೆಸೇಜ್ ಬರುತ್ತೆ. ಅದಾದ್ಮೇಲೆ ಅವ್ರು ಮೆಡಲ್ ಕೊಡ್ತೀವಿ. ಯಾಕಂದ್ರೆ ಅದು ಮೆಡಲ್ ಹೆಸರೇ ಫಿನಿಷರ್ ಮೆಡಲ್. ಎಲ್ಲೋ ಸೆಂಟ್ರಲ್ಲಿ ಇಲ್ಲಿಂದ ರೋಡ್ ಇಲ್ಲಿ ಕ್ರಾಸ್ ಮಾಡಿ ಬಂದು ಇಲ್ಲಿ ಮೆಸೇಜ್ ಬಂದಿಲ್ಲ, ಅವ್ರಿಗೆ ಮೆಡಲ್ ಇರಲ್ಲ. ಪಾರ್ಟಿಸಿಪೇಟ್ ಮಾಡಿದ್ರು 100% ಎಲ್ಲ ಕಂಪ್ಲೀಟ್ ಮಾಡಬೇಕು. ಟ್ರೈ ಮಾಡಿ. ಬಟ್ ಯಾರು ಪ್ರಾಕ್ಟೀಸ್ ಇಲ್ದವರು ಜಾಸ್ತಿ ರಿಸ್ಕ್ ತಗೋಬೇಡಿ. ನಮ್ಮ ಹೆಲ್ತು, ನಮ್ಮ ಲೈಫ್ ತುಂಬಾ ಇಂಪಾರ್ಟೆಂಟು. ಈಗಾಗಲೇ ಒಂದು ಖುಷಿಯಾದ ವಿಷಯ ಅಂದ್ರೆ ನಾವು ಮ್ಯಾರಥಾನ್ ಅನೌನ್ಸ್ ಮಾಡಿದ್ಮೇಲೆ ನಾನು 3 ಬಾರಿ KGF ಅಲ್ಲಿ ಓಡಿದೆ. ನಮ್ಮ KGF ರನ್ನರ್ಸ್ ವಿದ್ಯಾಸಾಗರ್ ಅವ್ರ ಟೀಮ್ ಜೊತೆ ಓಡಿದಾಗ ಅನೇಕ ಕಡೆ ಬೇರೆ ಬೇರೆ ಜನರು ಓಡ್ತಾ ಇದ್ದಾರೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೆ. ಓಡ್ತಾ ಇದ್ರು ಒಂದು ಕಾಲದಲ್ಲಿ 1 ಜನ 2 ಜನ 3 ಜನ ಗುಂಪು ಗುಂಪಾಗಿ KF ಮ್ಯಾರಥಾನ್ ಅಲ್ಲಿ ಅಲ್ಟ್ರಾ ಮ್ಯಾರಥಾನ್ ಪಾರ್ಟಿಸಿಪೇಟ್ ಮಾಡ್ಬೇಕಂತ 20 ದಿವಸದಲ್ಲಿ ತುಂಬಾ ಯಂಗ್ಸ್ಟರ್ಸ್ ಓಡ್ತಾ ಇದ್ದಾರೆ. ಅದು ತುಂಬಾ ಖುಷಿಯಾದ ಸಂಗತಿ. ನನಗೆ ಬಂದು ಈವೆಂಟ್ ಆದ್ಮೇಲೆ KF ಒಂದು ರನ್ನರ್ಸ್ ಪ್ಯಾರಡೈಸ್ ಆಗುತ್ತೆ ಅಂತ ನಂಬಿಕೆ ಇದೆ. ಎಲ್ಲರೂ ಈಗಾಗಲೇ ಎಂಟ್ರಿ ಕ್ಲೋಸ್ ಆಗಿದೆ. ಎಲ್ಲರೂ ರಿಜಿಸ್ಟರ್ ಮಾಡಿದ್ದಾರೆ. ಎಲ್ಲರೂ ಬಂದು ರಿಜಿಸ್ಟರ್ ಮಾಡಿರೋರು ಆನ್ ಟೈಮ್ ಬಂದ್ಬಿಡಿ, ಪಾರ್ಟಿಸಿಪೇಟ್ ಮಾಡಿ ಸಕ್ಸಸ್ಫುಲ್ ಆಗಿ ಈ ಈವೆಂಟ್ ಅನ್ನ ಎಲ್ಲ KGF ಜನರು ಸಾರ್ವಜನಿಕರು ಸೇರ್ಕೊಂಡು ಯಶಸ್ವಿ ಮಾಡೋಣ ಅಂತ ಹೇಳ್ತಾ ತಮಗೆಲ್ಲ ವಂದನೆ ಕೇಳ್ತಾ ಇದ್ದೀವಿ. ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ, ಅವ್ರ ಮೂಲಕನೂ ನಾವು ಫ್ಲಾಗ್ ಆಫ್ ಮಾಡ್ತೀವಿ. ಮತ್ತೆ ಅಕ್ಷಯ್ ಶ್ರೀಧರ್ ಅಂತ ಈಸ್ ಆಲ್ಸೋ IAS ಆಫೀಸರ್, ಅವರು 25 ಕಿಲೋಮೀಟರ್ ಓಡ್ತಾರೆ. ಅವರು ಇದರಲ್ಲಿ ಭಾಗಿಯಾಗ್ತಾರೆ. ಮತ್ತೆ ಸ್ಪಾನ್ಸರ್ಸ್ಗಳು, ಈ ಯಾರ್ಯಾರು ಸ್ಪಾನ್ಸರ್ಸ್ ತಮಗೆಲ್ಲ ಗೊತ್ತಾಗ್ಬಿಡುತ್ತೆ ನಾಳೆ. ಮೇಯ್ನ್ ಆಗಿ ನಮ್ಮ ಕಿರಣ್ ರೆಡ್ಡಿ ಆಗಿರ್ಲಿ, ಮತ್ತೆ ಭಾಗೀರಥಿ ಆಗಿರ್ಲಿ, ಸೆಂಚುರಿ ಗ್ರೂಪ್ಸ್ ಆಗಲಿ, ಎನರ್ಜಿ ಪಾರ್ಟ್ನರ್ ಫಾಸ್ಟ್ನಪ್ ಆಗಲಿ, ಮಿಂಟ್ಲಿ ಅಂತ ಒಂದು ಕಂಪನಿ ಅವರು ಸ್ಪಾನ್ಸರ್ ಮಾಡಿದ್ದಾರೆ. ಮಾ ಶಾರದಾ ಅಂತ ರಿಯಲ್ ಎಸ್ಟೇಟ್ ಅವರೇ ಮೇನ್ ಟಿ ಶರ್ಟ್ ಅದ್ರಲ್ಲಿ ನೀವು ಲೋಗೋ ನೋಡಿರ್ಬೋದು, ಅವ್ರು ಸ್ಪಾನ್ಸರ್ ಮಾಡಿದ್ದಾರೆ. ಅವರಿಂದನೂ ಎಲ್ಲ ಚೀಫ್ ಗೆಸ್ಟ್ ಅವರು ಮೇನ್ ರೆಪ್ರೆಸೆಂಟೇಟಿವ್ ಬರ್ತಾರೆ. ಅವ್ರನ್ನ ಇನ್ವೈಟ್ ಮಾಡಿದ್ದೀವಿ. ಎಲ್ಲರೂ ಇರ್ತಾರೆ. ಸ್ಟೇಜ್ ಪ್ರೋಗ್ರಾಮ್ ಇರುತ್ತೆ, ಶಾರ್ಟ್ ಆಗಿರುತ್ತೆ. ವಿನ್ನರ್ಸ್ಗೆಲ್ಲ ಬಂದು ಅವತ್ತು ಕ್ಯಾಟಗಿರಿ ವೈಸು 3 ಕಿಲೋಮೀಟರ್ಸ್ಗೆ ಓವರ್ ಆಲ್ ಕ್ಯಾಟಗಿರಿ ಇರುತ್ತೆ. 5 ಕಿಲೋಮೀಟರ್ಸ್ಗೆ ಬಂದು ಆನ್ಲೈನ್ ರಿಜಿಸ್ಟರ್ ಮಾಡಿ ಚಿಪ್ ಇರೋರಿಗೆ ನಾವು ಬಂದು ಕ್ಯಾಟಗಿರಿ ಬಂದು 18 to 35, 35 to 50 and 50 and above ಮೇಲ್ ಫೀಮೇಲ್ ಕೊಡ್ತಾ ಇದ್ದೀವಿ. ಸೇಮ್ 12.5 ಓವರ್ ಆಲ್ ಇರುತ್ತೆ, ಏಜ್ ಕ್ಯಾಟಗಿರಿ ಇರುತ್ತೆ, ಅಪ್ ಟು 70 ಇರುತ್ತೆ. ಅದು ಇಲ್ಲದೆ ನಾವೇನು KGFಗೆ ಶಿಕ್ಷಣ ಅಂದರೆ ಈ ಸ್ಕೂಲು ಮತ್ತು ಕಾಲೇಜುಗಳಿಗೆ ನಾವು ನಮ್ಮ ನರಸಿಂಹಮೂರ್ತಿ ಮತ್ತು ಬಾಬು ಸಾರು ಮತ್ತು ಅವ್ರ ತಂದರಿಂದ ರಿಜಿಸ್ಟ್ರೇಷನ್ ಮಾಡಿದ್ದೀವಿ. ಅವ್ರಿಗೆ ಬಂದು ಬಿಬ್ಬು ಚಿಪ್ ಇರಲ್ಲ, ಆನ್ಲೈನ್ ಮಾಡಿರಲ್ಲ. ಆನ್ಲೈನ್ ಮಾಡೋದಕ್ಕೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಅಂತ ಅವ್ರಿಗೂ ಓವರ್ ಆಲು ಮೇಲು ಫಿಮೇಲು 2 ಕ್ಯಾಟಗಿರಿ ಸಪ್ರೇಟ್ ಆಗಿ ಅವರು ಐಡೆಂಟಿಫೈ ಮಾಡಿ ಕೊಡಬೇಕು ಅಂತ ಅವ್ರಿಗೂ ಸಪ್ರೇಟ್ ಆಗಿ ಒಂದು ಪ್ರೈಸ್ಗಳನ್ನು ನಾವು ಇದು ಮಾಡಿದ್ದೀವಿ. ಆನ್ ದಿ ವೇ 11 ಹೈಡ್ರೇಷನ್ ಪಾಯಿಂಟ್ ಇರುತ್ತೆ 70 ಕಿಲೋಮೀಟರ್ಸ್ಗೆ. ಎಲ್ಲೆಲ್ಲಿ ನಾವು ರನ್ನರ್ಸ್ ಬೇಕಾಗಿದೆ ಹೈಡ್ರೇಷನ್ ಪಾಯಿಂಟ್, ಆ ಹೈಡ್ರೇಷನ್ ಪಾಯಿಂಟ್ ಅಲ್ಲಿ ಬೇಕಾಗಿರೋ ಎನರ್ಜಿ ಡ್ರಿಂಕ್ಸ್ಗಾಗಲಿ, ಫ್ರೂಟ್ಸ್ ಅಂದರೆ ವಾಟರ್ ಮೆಲನ್ ಆಗಲಿ, ಆರೆಂಜಸ್ ಆಗಲಿ, ಚಾಕ್ಲೇಟ್ಸ್ ಆಗಲಿ, ಜಾಗ್ರಿ ಎನರ್ಜಿ ಬೇಕಂದ್ರೆ ಜಾಗ್ರಿ, ಸಾಲ್ಟು ಎಲ್ಲ ಇಟ್ಟಿರ್ತೀವಿ. ಮತ್ತು ನೀರು 70 ಕಿಲೋಮೀಟರ್ಸ್ ಇರೋರಿಗೆ ಐಸ್ ಬಾತ್ ಥರ ಒಂದು ಟಬ್ ಇಟ್ಟಿರ್ತೀವಿ. ಸ್ಪಾಂಜಲ್ಲಿ ತಲೆ ಮೇಲೆ ಐಸ್ ಹಾಕೊಳ್ತಾರೆ ಬಾಡಿ ಕೂಲ್ ಆಗೋಕ್ಕೆ. ಸೊ ಆ ಥರ ಹೈಡ್ರೇಷನ್ ಪಾಯಿಂಟ್ಗಳೆಲ್ಲ ರೆಡಿ ಮಾಡಿದ್ವಿ. ಫಿನಿಶ್ ಆದಮೇಲೆ ಇಲ್ಲಿ ವಾಟರ್ ಪಾಯಿಂಟು, ಹೈಡ್ರೇಷನ್ ಪಾಯಿಂಟು, ಮತ್ತೆ
ಬ್ರೇಕ್ಫಾಸ್ಟ್ ಇದನ್ನು ಬ್ರೇಕ್ಫಾಸ್ಟ್ ಬಂದು ನಮ್ಮ MLA ಅವರು ನೇತೃತ್ವದಲ್ಲಿ ಅವರೇ ಒಪ್ಕೊಂಡು ಅವ್ರ ಟ್ರಸ್ಟ್ ಮೂಲಕ ನನಗೆ ಕಂಪ್ಲೀಟು. ಸೊ 3,000 ಜನರಿಗೆ ಬ್ರೇಕ್ಫಾಸ್ಟು, ಬಿಫೋರ್ ಡೇ ಬಂದು ಈ ಔಟ್ ಸ್ಟೇಷನ್ ರನ್ನರ್ಗೆ 300 ಜನರಿಗೆ ಡಿನ್ನರು, ಮತ್ತೆ 50 and 70 ಕಿಲೋಮೀಟರ್ಸ್ಗೆ ನೆಕ್ಸ್ಟ್ ಡೇ ಲಂಚು, ಮತ್ತೆ ಈವ್ನಿಂಗ್ ಸ್ನಾಕ್ಸ್ ಬಂದು MLA ಅವರು ಒಪ್ಕೊಂಡು ಅವರು ಆ ಟ್ರಸ್ಟ್ ಮೂಲಕ ಅದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಮೂಲಕ ಅನಂತ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಇದೆಲ್ಲ ಸೌಲಭ್ಯಗಳು ರನ್ನರ್ಸ್ಗೆ ಇರುತ್ತೆ. ಡ್ರೈ ಫಿಟ್ ಟಿ ಶರ್ಟ್ ಇದನ್ನ ಎಲ್ಲಾ ಸ್ಪೋರ್ಟ್ಸ್ಗೂ ನಾವು ಯೂಸ್ ಮಾಡ್ಬೋದು. ಎಸ್ಪೆಷಲ್ ರನ್ನಿಂಗ್ ಡ್ರೈ ಫಿಟ್ ಅಂದ್ರೆ ಸ್ವೆಟ್ ಆಗೋದನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈ ಟಿ ಶರ್ಟ್ 3 ಕಿಲೋಮೀಟರ್ಗೆ ಸೇಮ್ ಟಿ ಶರ್ಟ್ ಈ ಟಿ ಶರ್ಟ್ ಅನ್ನು ಕೊಡ್ತಾ ಇದೀವಿ. ಮತ್ತೆ ಈ ಗೂಡಿ ಬ್ಯಾಗ್ ಅಂತೀವಿ, ಈ ಟಿ ಶರ್ಟ್ ಹಾಕ್ಬಿಟ್ಟು ಇದರಲ್ಲಿ ಗೂಡಿ ಬ್ಯಾಗು, ಇದರಲ್ಲಿ ಬಿಬ್ಸ್ ಇರುತ್ತೆ, ಮತ್ತೆ ಎನರ್ಜಿ ಚಾಕ್ಲೇಟ್ಸ್ಗಳಿರುತ್ತೆ, ಡೇಟ್ಸ್ ಇರುತ್ತೆ, ಮತ್ತೆ ORSಗಳಿರುತ್ತೆ. ಎಲ್ಲರಿಗೂ ಅದೇ ಹೇಳಿದ್ರೆ 3 ಕಿಲೋಮೀಟರ್ಸ್ ಇಂದ 70 ಕಿಲೋಮೀಟರ್ಸ್ ಸೇಮ್ ಗೂಡಿ ಬ್ಯಾಗ್ ಕೊಡ್ತಾ ಇದೀವಿ. ಇದೊಂದು ಗೂಡಿ ಬ್ಯಾಗ್ ಇರುತ್ತೆ. ಅದಾದ್ಮೇಲೆ ಫಿನಿಶ್ ಮಾಡೋರಿಗೆ ಒಳ್ಳೆ ಮೆಡಲ್. ಆಕ್ಚುಲಿ ಮೆಡಲ್ ನಮಗೆ ಸ್ಯಾಂಪಲ್ ಬರ್ಬೇಕಾಗಿತ್ತು, ನಾಳೆ ಬರ್ತಾ ಇದೆ, ಅದನ್ನು ಇವತ್ತು ಲಾಂಚ್ ಮಾಡೋಣ ಅಂತ ಇದ್ವಿ. ಒಂದು ಬ್ಯೂಟಿಫುಲ್ ಮೆಡಲ್ ವಿತ್ KGF ನ ಎಂಬ್ಲಮ್ಮು, KF ನ ಮೈನ್ಸು ಇದು ಲೋಗೋ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಮಾಡಿದೀವಿ. ಡೆಲ್ಲಿಯಿಂದ ಆಲ್ರೆಡಿ ಡಿಸ್ಪ್ಯಾಚ್ ಆಗಿದೆ, ಮಧ್ಯಾಹ್ನ ಬರ್ಬೇಕಾಯ್ತು, ಬಂದಿಲ್ಲ, ನೈಟ್ ತಲುಪುತ್ತೆ. ಇದನ್ನು ಕೊಟ್ಟು ಫಿನಿಶ್ ಆದ್ಮೇಲೆ ಮೇನ್ ಪ್ರಾಜೆಕ್ಟ್ ಅಂದ್ರೆ ನನಗೆ ಬಂದು ನಾನು ಪೊಲಿಟಿಕಲಿ ಐ ಮೇಡ್ ಬೈ ಡಿಫ್ರೆಂಟ್ ಪಾರ್ಟಿ ಡಿಫ್ರೆಂಟ್ ಐಡಿಯಾಲಜಿ, ಬಟ್ ಪ್ರೋಟೋಕಾಲ್ ಪ್ರಕಾರ ನಮಗೆ ಬಂದು DC ಅವ್ರ ನೇತೃತ್ವದಲ್ಲಿ ನಡೀತು. ಬೆಸ್ಟ್ ಕ್ಲಬ್ ಇಂದ ಆಸ್ ಎ ಸ್ಪೋರ್ಟ್ಸ್ ಪರ್ಸನ್ ರೆಪ್ರೆಸೆಂಟ್ ಮಾಡಿದ್ದೀನಿ. 3 ಸತಿ ಮೀಟಿಂಗ್ ಆಯ್ತು. ಅಲ್ಲಿ ಏನೇನು ಅವ್ರಿಗೆ ಡೌಟ್ಸ್ ಇತ್ತು ಅದನ್ನ ಕ್ಲಾರಿಫಿಕೇಶನ್ ಏನೇನು ಕೇಳಿದ್ರು ಆ ಡಾಕ್ಯುಮೆಂಟ್ಸ್ ಕೊಟ್ಟು ಅಲ್ಲಿ ಅಪ್ರೂವಲ್ ಆದ್ಮೇಲೆ ಡಿಸ್ಟ್ರಿಕ್ಟ್ ಬ್ಯಾಂಗ್ಳೂರ್ ಅಥ್ಲೆಟಿಕ್ ಅಸೋಸಿಯೇಷನ್ ಇಂದ ಅಲ್ಲಿ ಅಪ್ರೂವಲ್ ತಗೊಂಡು, ಕೋಲಾರಲ್ಲಿ ಅಲ್ಲಿ ಅಪ್ರೂವಲ್ ತಗೊಂಡು, ಆಮೇಲೆ ಲೋಕಲ್ MLA ಅವರ ಮೂಲಕ ಒಂದು ಮೀಟಿಂಗ್ ಮಾಡಿಸಿ ನಾನು ಒಂದು ನಿಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ, ಫುಲ್ ಸಪೋರ್ಟು ಲೋಕಲ್ ತಾಲೂಕ್ ಅಡ್ಮಿನಿಸ್ಟ್ರೇಷನ್ ನನಗೆ ಸಿಕ್ಕಿದೆ. ಅದು ಲೋಕಲ್ MLA ಆಗಲಿ, ತಹಸೀಲ್ದಾರ್ ಆಗಲಿ, ಮುನ್ಸಿಪಲ್ ಕಡೆಯಿಂದ ಆಗಲಿ, ಈ ಒಂದು ಈವೆಂಟ್ಗೆ ತುಂಬಾ ಆಗಿದೆ. ನನಗೆ ತುಂಬಾ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಪೊಲೀಸ್ ಟೀಮ್ಗೆ, ನಮ್ಮ SP ಸಾಹೇಬರಾಗಲಿ, DSP ಸಾಹೇಬರಾಗಲಿ, ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ, ಮತ್ತೆ ಸಬ್ ಇನ್ಸ್ಪೆಕ್ಟರ್ ಆಗಲಿ. ನಿನ್ನೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 7:30 ತನಕ DSP ಸಾಹೇಬರು, 3 ಸರ್ಕಲ್ ಇನ್ಸ್ಪೆಕ್ಟರ್, ನಾವು ಎಲ್ಲಾ ರೂಟ್ ತಿರುಗಾಡಿದೀವಿ. ಎಲ್ಲೆಲ್ಲಿ ಹೆಂಗೆ ಬರುತ್ತೆ, ಟರ್ನಿಂಗ್ಸ್ ಹೆಂಗಿರುತ್ತೆ, ಹೈಡ್ರೇಷನ್ ಪಾಯಿಂಟ್ಸ್ ಎಲ್ಲಿರ್ತೀವಿ ಅಂತ ಎಲ್ಲ ನೋಟ್ ಮಾಡ್ಕೊಂಡು ತುಂಬಾನೇ ಎನ್ಕರೇಜ್ ಮಾಡಿದ್ರು. ಎಲ್ಲಾ ಕಡೆನೂ ನಮ್ಗೆ ಸೇಫ್ಟಿ ಹೆಂಗಿರ್ಬೇಕು, ರನ್ನರ್ಸ್ಗೆ ಯಾವ ತರ ಸೇಫ್ಟಿ ಕೊಡಬೇಕು ಅಂತ ನಮ್ಮ DSP ಸಾಹೇಬರು ಎಲ್ಲ ನೋಟ್ ಮಾಡ್ಕೊಂಡು 3 ಸರ್ ಜಗದೀಶ್ ಸರ್ ಆಗಲಿ, ಅನಿಲ್ ಸರ್ ಆಗಲಿ, ಮತ್ತೆ ಹರೀಶ್ ಸರ್ ಆಗಲಿ ಎಲ್ಲರೂ ನೋಟ್ ಮಾಡ್ಕೊಂಡು ಈಗಾಗಲೇ ಬೆಳಗ್ಗೆಯಿಂದ ಕೆಲವು ಅವ್ರಿಗೆ ಡೌಟ್ಸ್ ಇತ್ತು, ನಾನು ಕೇಳಿದ್ದಾರೆ, ಕ್ಲಾರಿಫೈ ಮಾಡಿದ್ದೀನಿ. ಅವರು ಸೆಕ್ಯೂರಿಟಿ ಮತ್ತೆ ಸಕ್ಸಸ್ಫುಲ್ ಆಗಿ ಹೆಂಗೆ ಈವೆಂಟ್ ಮಾಡ್ಬೇಕಂತ ಅವರು ಎಲ್ಲ ತಯಾರಿಗಳು ಮಾಡ್ಕೊಳ್ತಾ ಇದ್ದಾರೆ. ಸೊ ನಾನು ಹೇಳ್ದಂಗೆ ಕಂಪ್ಲೀಟ್ ತಾಲೂಕ್ ಅಡ್ಮಿನಿಸ್ಟ್ರೇಷನ್ ಎಲ್ಲಾ ಡಿಪಾರ್ಟ್ಮೆಂಟ್, ಇವಾಗ ತಾನು BO ಬಂದು ಹೋದ್ರು. ಅವರೆಲ್ಲ ಸ್ಕೂಲ್ PT ಮಾಸ್ಟರ್ ಕರೆದ್ಬಿಟ್ಟು ಪಾರ್ಟಿಸಿಪೇಟ್ ಮಾಡಿ ಎಲ್ಲ ಎನ್ಕರೇಜ್ ಮಾಡಿ ಇದೊಂದು ಈವೆಂಟ್ ಸಕ್ಸಸ್ ಮಾಡ್ಬೇಕಂತ ಮಾಡ್ತಾ ಇದ್ದಾರೆ. ಇವಾಗ ತನಕ ಎಲ್ಲ ನಡೀತಾ ಇದೆ. ನನಗೆ ತುಂಬಾ ಕಾನ್ಫಿಡೆನ್ಸ್ ಇದೆ. ಇದು ಒಂದು ಸೌತ್ ಇಂಡಿಯಾದಲ್ಲೇ ಈ ಸತಿ ಒಂದು ಟಾಪ್ ಅಲ್ಟ್ರಾ ಮ್ಯಾರಥಾನ್ ಆಗುತ್ತೆ. ಮುಂದಿನ ದಿನದಲ್ಲಿ ಇಂಡಿಯಾದಲ್ಲೇ ತುಂಬಾ ಯಶಸ್ವಿಯಾಗಿ ಒಂದು ಮ್ಯಾರಥಾನ್ ಆಗುತ್ತೆ ಅಂತ ನಂಬಿಕೆ ಇದೆ.